ಎಲ್ಲ ವಿದ್ಯಾರ್ಥಿಗಳಿಗೂ ಸ್ವಾಗತ. ಇದು ಗಣಿತ 7ನೇ ತರಗತಿ ಭಾಗ 1. ಇಂದು ನಾವು ಅಧ್ಯಾಯ 2 ಭಿನ್ನರಾಶಿಗಳು ಮತ್ತು ದಶಮಾಂಶಗಳ ಬಗ್ಗೆ ಅಧ್ಯಯನ ಮಾಡೋಣ. ಮೊದಲು ನಾವು ಈ ಅಧ್ಯಾಯದ ಅಭ್ಯಾಸ 2.1 ನೋಡೋಣ. ಈ ಅಭ್ಯಾಸದಲ್ಲಿ ನಾವು ಭಿನ್ನರಾಶಿಗಳ ಗುಣಾಕಾರವನ್ನು ತಿಳಿಯುತ್ತೇವೆ. ಮೊದಲಿಗೆ ನಾವು ಭಿನ್ನರಾಶಿಗಳ ಗುಣಾಕಾರ ತಿಳಿಯುವ ಮುನ್ನ ಭಿನ್ನರಾಶಿಗಳ ಸಂಕಲನ ಮತ್ತು ವ್ಯವಕಲನದ ಬಗ್ಗೆ ತಿಳಿದುಕೊಂಡಿರಬೇಕು. ಮೊದಲು ನಾವು ಭಿನ್ನರಾಶಿಗಳ ಸಂಕಲನ ಮತ್ತು ವ್ಯವಕಲನದ ಬಗ್ಗೆ ತಿಳಿಯೋಣ. ಭಿನ್ನರಾಶಿಗಳ ಸಂಕಲನ. ಇಲ್ಲಿ 3 ಉದಾಹರಣೆಗಳನ್ನು ಕೊಟ್ಟಿದೆ. ಮೊದಲನೇ ಉದಾಹರಣೆ 3ನೇ 1, ಇಲ್ಲಿ ಇದು 2 ಅಂತ ಮಾಡೋಣ. 3ನೇ 2. ಇಲ್ಲಿ ಅಂಶ ಮತ್ತು ಛೇದವನ್ನು ನೋಡೋದಾದರೆ 3ನೇ 1 ಪ್ಲಸ್ 3ನೇ 2. ಇಲ್ಲಿ ಫಸ್ಟು ನಾವು ಛೇದವನ್ನು ನೋಡೋಣ. ಎರಡೂ ಕಡೆ ಛೇದ ಸಮ ಇರುವುದರಿಂದ ಮೊದಲು ನಾವು ಛೇದ 3 ಎಂದು ಬರೆಯೋಣ. ನಂತರ 1 + 2 ಅಂದರೆ 3, 3 ಒಂದಲೇ ಬರುತ್ತದೆ. ನಂತರ ಎರಡನೇ ಉದಾಹರಣೆ 6ನೇ 3 ಪ್ಲಸ್ 6ನೇ 7. ಮೊದಲು ನಾವು ಎರಡೂ ಕಡೆ ಛೇದವನ್ನು ನೋಡೋಣ. ಎರಡೂ ಕಡೆ ಛೇದ ಸಮ ಇರುವುದರಿಂದ 6 ಇರುವುದರಿಂದ 3 + 7 ಎಂದರೆ 10 ಬರುತ್ತದೆ. ಇದು ನಂತರ ಯಾವುದೇ ಮಗ್ಗಿಯಿಂದ ಭಾಗ ಹೋದರೆ ಭಾಗ ಹೋಗಿಸಬಹುದು. 2 3 2 5 5/2 ಬರುತ್ತದೆ. ಇಲ್ಲಿ ನಾವು 3ನೇ ಉದಾಹರಣೆಯನ್ನು ನೋಡೋಣ. 3ನೇ ಉದಾಹರಣೆ 6ನೇ 3 ಪ್ಲಸ್ 3ನೇ 5. ಇಲ್ಲಿ ಎರಡೂ ಉದಾಹರಣೆಯಲ್ಲಿ ನಾವು ಸಮ ಇರುವ ಛೇದವನ್ನು ನೋಡ್ತಿದ್ದೆವು. ಈಗ ನಾವು 6 3 ಇಲ್ಲಿ ಎರಡೂ ಕಡೆ ಛೇದ ಬೇರೆ ಇದೆ. ಇವಾಗ ಏನು ಮಾಡ್ಬೇಕು ನಾವು ಅಂದರೆ ಈ ಎರಡು ಸಂಖ್ಯೆಗಳ ಲಸನ್ನು ತಗೋಬೇಕಾಗ್ತದೆ. 6 3 ಎರಡೂ ಸಂಖ್ಯೆಗಳು 3ರಿಂದ ಭಾಗ ಹೋಗ್ತಾವ. 3 2 3 1 ನಂತರ 2 1 2. ನಮಗೆ ಲಸ ಏನು ಬರುತ್ತದೆ? 6 ಬರುತ್ತದೆ. ಅಂದರೆ ನಮಗೆ ಇಲ್ಲಿ ಎರಡೂ ಕಡೆ ಛೇದ 6 ಬರಬೇಕು. ಇಲ್ಲಿ ಆಲ್ರೆಡಿ ಛೇದ 6 ಇರ್ತೈತಿ. ಹಾಗಾಗಿ ಇಲ್ಲಿ 3/6 ಪ್ಲಸ್ 5. ಇಲ್ಲಿ ಕೂಡ ನಮಗೆ ಛೇದ 6 ಬರಬೇಕು. 6 ಬರಬೇಕಂದ್ರೆ ಇಲ್ಲಿ ಯಾವ ಸಂಖ್ಯೆಯಿಂದ ಗುಣಾಕಾರ ಮಾಡಬೇಕು ನಾವು ಅಂತಂದರೆ 2ರಿಂದ ಗುಣಾಕಾರ ಮಾಡಬೇಕು. ಇಲ್ಲಿ ಛೇದ 6 ಬರಬೇಕಂತಂದರೆ ಛೇದಕ್ಕಷ್ಟೇ ನಾವು 2ರಿಂದ ಗುಣಾಕಾರ ಮಾಡಬಾರ್ದು. ಅಂಶಕ್ಕೂ ಕೂಡ ಅದೇ ಸಂಖ್ಯೆಯಿಂದ ಗುಣಾಕಾರ ಮಾಡಬೇಕಂದ್ರೆ 2 5 10 / 6. ಇವಾಗ ಎರಡೂ ಕಡೆ ನಮಗೆ ಸಮ ಇರುವ ಛೇದ ಸಿಕ್ತು. ಅದು ಯಾವುದು? 6. 10 + 3 ಎಂದರೆ 13 ಬರುತ್ತದೆ. ಇದು ಭಿನ್ನರಾಶಿಗಳ ಸಂಕಲನ ಆಯಿತು. ನಂತರ ಭಿನ್ನರಾಶಿಗಳ ವ್ಯವಕಲನ ನೋಡೋಣ. ಭಿನ್ನರಾಶಿಗಳ ವ್ಯವಕಲನ. ಇದನ್ನು ಕೂಡ ಭಿನ್ನರಾಶಿಗಳ ಸಂಕಲನ ಯಾವ ರೀತಿ ಮಾಡುತ್ತಿದ್ದೆವೋ ಅದೇ ರೀತಿ ಮಾಡಬೇಕು. ಅಲ್ಲಿ ಕೂಡಿಸ್ತೀವಿ ಮತ್ತು ಇಲ್ಲಿ ಕಳೆಯಬೇಕಾಗಿರ್ತದೆ. ಕೊಟ್ಟಿರುವಂಥ ಸಂಖ್ಯೆಗಳನ್ನು ಕಳೆಯಬೇಕು. ಇಲ್ಲಿ ನೋಡಿ ಅಂಶ 4 ಇದೆ, ಛೇದ 5 ಇದೆ. ಇಲ್ಲಿ ಅಂಶ 3 ಇದೆ, ಛೇದ 5 ಇದೆ. ಎರಡೂ ಕಡೆ ಸಮ ಇರುವಂಥ ಛೇದವನ್ನು ನೋಡುತ್ತೇವೆ. ಆದ್ದರಿಂದ ಇದು ಛೇದ 5 ಎಂದು ಬರೆಯೋಣ. 4ರಲ್ಲಿ 3 ಹೋದರೆ 1 ಬರುತ್ತದೆ. ಅಂದರೆ 5ನೇ 1. ನಂತರ ಎರಡನೇ ಉದಾಹರಣೆ ಇಲ್ಲಿ ಅಂಶ 7, ಛೇದ 8, ಅಂಶ 4, ಛೇದ 8. ಇಲ್ಲಿ ಕೂಡ ಸಮ ಇರುವಂತಹ ಛೇದವನ್ನು ನೋಡುತ್ತೇವೆ. 8. ಇಲ್ಲಿ 7ರಲ್ಲಿ 4 ಹೋದರೆ 3, 8ನೇ 3 ಆಗುತ್ತದೆ. 3ನೇ ಉದಾಹರಣೆ ನೋಡೋದಾದರೆ 10ನೇ 9, 5ನೇ 1. ಇಲ್ಲಿ ಅಂಶ 9 ಇದೆ, ಛೇದ 10 ಇದೆ, ಛೇದನ 5 ಇದೆ, ಅಂಶ 1 ಇದೆ. ಈಗ ನಾವೇನು ಮಾಡಬೇಕಂತಂದರೆ ಸಮ ಇರುವಂತಹ ಛೇದವನ್ನು ಮಾಡಿಕೊಳ್ಬೇಕು. ಸಮ ಇರುವಂಥ ಛೇದ ಮಾಡಬೇಕಂದ್ರೆ ಏನು ಮಾಡಬೇಕು? ಸೇಮ್ ನಾವು ಭಿನ್ನರಾಶಿಗಳ ಸಂಕಲನದಲ್ಲಿ ಏನು ಮಾಡ್ತಿದ್ವಿ? ಲಸ ತಗೊತಿದ್ವಲ್ಲ, ಅದೇ ಥರ ಇಲ್ಲಿ ಕೂಡ 10 ಮತ್ತು 5ನ್ನು ಲಸನ್ನು ತೆಗೆದುಕೊಳ್ಳೋಣ. 5 2 10, 5 1 5. ನಂತರ 2 ಮಗ್ಗೆಯಲ್ಲಿ ಹೋಗ್ತೈತಿ. 2 2 1. ನಮಗೆ ಲಸ ಎಷ್ಟು ಬರುತ್ತದೆ? 10 ಬರುತ್ತದೆ. ಅಂದರೆ ಇಲ್ಲಿ ಛೇದ ಎಷ್ಟಾಗಬೇಕು ನಮಗೀಗ? ಎರಡೂ ಕಡೆ ಛೇದ 10 ಆಗಬೇಕು. ಇಲ್ಲಿ ಆಲ್ರೆಡಿ ಛೇದ 10 ಇರುತ್ತದೆ. ಈಗ ಈ ಭಿನ್ನರಾಶಿಯ ನಮಗೆ ಛೇದ 10 ಆಗಬೇಕು. ಹಂಗಂದ್ರೆ ಏನು ಮಾಡ್ಬೇಕು ನಾವೀಗ? ಇಲ್ಲಿ 2ರಿಂದ ಗುಣಾಕಾರ ಮಾಡಬೇಕು. ಈಗ 9 /
10ನೇ 9 ಮೈನಸ್ 2 ಇಂಟು 1 ಅಂದರೆ 2 ಬರುತ್ತದೆ. 2 ಇಂಟು 5 ಎಂದರೆ 10 ಬರುತ್ತದೆ. ಇವಾಗ ಸಮ ಇರುವ ಛೇದಗಳಾದ ನಮಗೆ ಛೇದ ಎಷ್ಟು ಬಂತು? 10. 9ರಲ್ಲಿ 2 ಹೋದರೆ 7. 10ನೇ 7. ಅಭ್ಯಾಸ 2.1. ಈ ಅಭ್ಯಾಸದಲ್ಲಿ ನಾವು ಭಿನ್ನರಾಶಿಗಳ ಗುಣಾಕಾರದ ಬಗ್ಗೆ ತಿಳಿಯುತ್ತೇವೆ. ಭಿನ್ನರಾಶಿಗಳ ಸಂಕಲನ ಮತ್ತು ವ್ಯವಕಲನಕ್ಕಿಂತ ನಮಗೆ ಈಗ ಭಿನ್ನರಾಶಿಗಳ ಗುಣಾಕಾರ ಅದಕ್ಕಿಂತಲೂ ಈಸಿ ಇರುತ್ತದೆ. ಮೊದಲನೇ ಪ್ರಶ್ನೆ, ಎ ಇಂದ ಡಿ ವರೆಗೆ ನೀಡಿರುವ ಚಿತ್ರಗಳಲ್ಲಿ ಯಾವುವು ಮುಂದಿನವುಗಳನ್ನು ಸೂಚಿಸುತ್ತವೆ? ಇಲ್ಲಿ ಭಿನ್ನರಾಶಿ ರೂಪ ಕೊಟ್ಟಿದ್ದಾರೆ ಮತ್ತು ಇಲ್ಲಿ ಚಿತ್ರಗಳನ್ನು ಕೊಟ್ಟಿದ್ದಾರೆ. ಈ ಭಿನ್ನರಾಶಿಯು ಯಾವ ಚಿತ್ರಕ್ಕೆ ಹೊಂದಿಕೆ ಆಗ್ತದ ಅಂತ ನಾವೀಗ ನೋಡೋಣ. ಮೊದಲನೇ ಪ್ರಶ್ನೆ, 2 ಇಂಟು 5ನೇ 1. ಈ 2 ಅನ್ನುವುದು ಈ ಚಿತ್ರಗಳಲ್ಲಿ ಎಷ್ಟು ಚಿತ್ರಗಳಿದ್ದಾವೆ ಅನ್ನೋದನ್ನು ಪ್ರತಿನಿಧಿಸುತ್ತದೆ. ಅಂದರೆ 2. ಇಲ್ಲಿ ನೋಡ್ರಿ, ಇಲ್ಲಿ 3 ಬಾಲ್ಗಳಿವೆ. 1 2 3 ಇದ್ದಾವೆ. ಇಲ್ಲಿ ಚೌಕಗಳು 3 ಇದ್ದಾವೆ. 1 2 3. ಇಲ್ಲಿ 1 2 ಚೌಕ ಇದೆ. ಇಲ್ಲಿ 1 2 ಬಾಲ್ಗಳಿದ್ದಾವೆ. ಇಲ್ಲಿ ಮೊದಲಿಗೆ ನೋಡೋದಾದರೆ 2 ಚೌಕಗಳಿದ್ದಾವೆ. ಇಲ್ಲಿ 2 ಚೆಂಡುಗಳಿದ್ದಾವೆ. ಇಲ್ಲಿ ನಂತರ ಛೇದವನ್ನು ನೋಡೋಣ. ಛೇದದಲ್ಲಿ ಕೊಟ್ಟಿರುವಂತಹ ಸಂಖ್ಯೆ ಎಷ್ಟು ಭಾಗಗಳಾಗಿರುತ್ತವೆ ಚಿತ್ರದಲ್ಲಿ? ಇಲ್ಲಿ ಛೇದ ಏನಿದೆ ನಮಗೆ ಹಂಗಿದ್ರೆ 5 ಇದೆ. ಅಂದರೆ ಇದು 1ನೇ ಪ್ರಶ್ನೆಗೆ ಉತ್ತರ ಡಿ ಆಗಿರುತ್ತದೆ. ಇಲ್ಲಿ 2 ಅನ್ನೋದು 2 ಚೆಂಡುಗಳಿವೆ. ಛೇದ 5 ಇದ್ದೇವೆ. 2 ಚೆಂಡುಗಳಲ್ಲಿ 5 ಭಾಗಗಳಿದ್ದಾವೆ. ಅಂಶ 1 ಇದೆ. 1 ಭಾಗಕ್ಕೆ ಮಾತ್ರ ಬಣ್ಣವನ್ನು ತುಂಬಲಾಗಿದೆ. ನಂತರ ಇದು ಡಿ ಆಗುತ್ತದೆ. ನಂತರ 2 ಇಂಟು 2ನೇ 1. ಈಗ 2 ಚಿತ್ರಗಳಿರುವಂಥ ಚಿತ್ರಗಳನ್ನು ನೋಡೋಣ. ಇಲ್ಲಿ 2 ಚೌಕಗಳಿದ್ದಾವೆ. 2ನೇ 1 ಅಂದರೆ ಛೇದದಲ್ಲಿ ಇರುವಂತಹ ಸಂಖ್ಯೆಗಳಷ್ಟು ಭಾಗಗಳನ್ನು ಮಾಡಿರುತ್ತಾರೆ. ಅಂದರೆ ಇಲ್ಲಿ ಈ ಚೌಕಗಳಲ್ಲಿ 2 ಭಾಗಗಳನ್ನಾಗಿ ಮಾಡಿದ್ದಾರೆ. ಇಲ್ಲಿ 2 ಇದ್ದಾವೆ, ಇಲ್ಲಿ 2 ಇದ್ದಾವೆ. ಅಂಶ ಏನು ಬಂದಿದೆ? ಇಲ್ಲಿ 1 ಬಂದಿದೆ. ಅಂದರೆ 2ರಲ್ಲಿ 1ಕ್ಕೆ ಮಾತ್ರ ಬಣ್ಣವನ್ನು ತುಂಬಿದ್ದಾರೆ. ಹಂಗಾಗಿ 2ಕ್ಕೆ ಆನ್ಸರು ಬಿ ಆಗಿರುತ್ತದೆ. ನಂತರ 3ನೇ ಪ್ರಶ್ನೆ, 3 ಇಂಟು 3ನೇ 2. ಅಂದರೆ 3 ಚಿತ್ರಗಳಿರಬೇಕು. ಇಲ್ಲಿ 3 ಚಿತ್ರಗಳಿದ್ದಾವೆ. ನಂತರ 3 ಭಾಗಗಳಾಗಿರ್ಬೇಕು. ಆ ಚಿತ್ರದಲ್ಲಿ 3 ಭಾಗಗಳಾಗಿರ್ಬೇಕಂದ್ರೆ ಈ ಚಿತ್ರದಲ್ಲಿ 3 ಭಾಗಗಳಿದ್ದಾವೆ, ಈ ಚಿತ್ರದಲ್ಲಿ 3 ಭಾಗಗಳಿದ್ದಾವೆ, ಈ ಚಿತ್ರದಲ್ಲಿಯೂ ಕೂಡ 3 ಭಾಗಗಳಿದ್ದಾವೆ. ಅಂಶ ನೋಡೋದಾದರೆ ಅಂಶ ಇಲ್ಲಿ 2 ಬಂದಿದೆ. ಅಂದರೆ ಈ 3 ಭಾಗಗಳಲ್ಲಿ 2 ಭಾಗಗಳಿಗೆ ಬಣ್ಣವನ್ನು ತುಂಬಲಾಗಿದೆ. ಆದ್ದರಿಂದ 3ನೇದಕ್ಕೆ ಆನ್ಸರು ಎ ಆಗಿರುತ್ತದೆ. ನಂತರ ಉಳಿದಿರುವುದು 4ನೇದು, 3 ಇಂಟು 4ನೇ 1. ಅಂದರೆ 3 ಚಿತ್ರಗಳನ್ನು ಕೊಟ್ಟಿರುತ್ತಾರೆ. ಅದರಲ್ಲಿ 4 ಭಾಗಗಳನ್ನಾಗಿ ಮಾಡಿರುತ್ತಾರೆ. ಅದರಲ್ಲಿ 1 ಭಾಗಕ್ಕೆ ಮಾತ್ರ ಬಣ್ಣವನ್ನು ತುಂಬಿರುತ್ತಾರೆ. ಕೊನೆಯದಾಗಿ ಉಳಿದಿರುವುದು ಸಿ. 1 ಚೌಕದಲ್ಲಿ 4 ಭಾಗಗಳು, ಅದರಲ್ಲಿ 1ಕ್ಕೆ ಮಾತ್ರ ಬಣ್ಣವನ್ನು ತುಂಬಲಾಗಿದೆ. 2ನೇ ಪ್ರಶ್ನೆ ನೋಡೋಣ. ಎ ಇಂದ ಸಿ ವರೆಗೆ ಕೆಲವು ಚಿತ್ರಗಳನ್ನು ಮುಂದೆ ನೀಡಲಾಗಿದೆ. ಅವುಗಳಲ್ಲಿ ಯಾವುದು ಇವುಗಳನ್ನು ಸೂಚಿಸುತ್ತದೆ? ಮೊದಲನೇ ಪ್ರಶ್ನೆಯಲ್ಲಿ ಇರುವಂತೆಯೇ ಇದರಲ್ಲಿ ಕೂಡ ಭಿನ್ನರಾಶಿ ರೂಪವನ್ನು ಕೊಟ್ಟಿದ್ದಾರೆ ಮತ್ತು ಚಿತ್ರವನ್ನು ಕೊಟ್ಟಿದ್ದಾರೆ. ಯಾವುದಕ್ಕೆ ಯಾವುದು ಸರಿ ಹೊಂದುತ್ತದೆ ಎಂಬುದನ್ನು ನೋಡೋಣ. ಮೊದಲನೇ ಪ್ರಶ್ನೆ, 3 ಇಂಟು 5ನೇ 1 = 3ನೇ 5ನೇ 3 ಆಗುತ್ತದೆ. ಅಂದರೆ 3 ಚಿತ್ರಗಳಿದ್ದಾವೆ. 3 ಚಿತ್ರಗಳಲ್ಲಿ 5 ಭಾಗಗಳನ್ನಾಗಿ ಮಾಡಿದೆ. ಆ ಚಿತ್ರಗಳಲ್ಲಿ 5 ಭಾಗಗಳಲ್ಲಿ 3 ಭಾಗಕ್ಕೆ ಮಾತ್ರ ಬಣ್ಣವನ್ನು ತುಂಬಲಾಗಿದೆ. ಮೊದಲನೇ ಪ್ರಶ್ನೆ ನೋಡೋಣ. 3 ಇಂಟು 5ನೇ 1 ಅಂದರೆ 3 ಚಿತ್ರಗಳಲ್ಲಿ 5 ಭಾಗಗಳಿವೆ. ಇಲ್ಲಿ 1 2 3 ಚಿತ್ರಗಳಲ್ಲಿ 5 ಭಾಗಗಳಿವೆ. 1 2 3 4 5 ಭಾಗಗಳಿವೆ. ಅದರಲ್ಲಿ 1ಕ್ಕೆ ಅಂಶ 1 ಇದೆ. ಅದರಲ್ಲಿ 1ಕ್ಕೆ ಮಾತ್ರ ಬಣ್ಣವನ್ನು ತುಂಬಲಾಗಿದೆ. = 5ನೇ 3. ಅಂದರೆ 5 ಭಾಗಗಳಲ್ಲಿ 3 ಭಾಗಕ್ಕೆ ಮಾತ್ರ ಬಣ್ಣವನ್ನು ತುಂಬಲಾಗಿದೆ. ಸಿಯಲ್ಲಿ 5 ಭಾಗಗಳಿವೆ ಮತ್ತು 3ಕ್ಕೆ ಮಾತ್ರ ಬಣ್ಣವನ್ನು
ತುಂಬಲಾಗಿದೆ. ಹಂಗಾಗಿ ಮೊದಲನೇ ಪ್ರಶ್ನೆಗೆ ಉತ್ತರ ಸಿ ಆಗಿರುತ್ತದೆ. ನಂತರ ಎರಡನೇ ಪ್ರಶ್ನೆ, 2 ಇಂಟು 3ನೇ 1 3ನೇ 2. 2 ಚಿತ್ರಗಳಲ್ಲಿ 3 ಭಾಗಗಳನ್ನಾಗಿ ಮಾಡಲಾಗಿದೆ. ಅದರಲ್ಲಿ ಒಂದಕ್ಕೆ ಮಾತ್ರ ಬಣ್ಣವನ್ನು ತುಂಬಲಾಗಿದೆ. ಅಂದರೆ ಒಂದು ಚಿತ್ರದಲ್ಲಿ 2 ಚಿತ್ರಗಳಿವೆ, ಅದರಲ್ಲಿ 3 ಭಾಗಗಳನ್ನಾಗಿ ಮಾಡಿದ್ದಾರೆ ಮತ್ತು ಅಂಶ 1 ಇದೆ, ಅದರಲ್ಲಿ ಒಂದಕ್ಕೆ ಮಾತ್ರ ಬಣ್ಣವನ್ನು ತುಂಬಲಾಗಿದೆ. 3ನೇ 2 ಅಂತಂದರೆ ಈ ಒಂದರಲ್ಲಿ 3 ಭಾಗಗಳನ್ನಾಗಿ ಮಾಡಿ 2ಕ್ಕೆ ಬಣ್ಣವನ್ನು ತುಂಬಲಾಗಿದೆ. ನಂತರ ಮೂರನೇ ಪ್ರಶ್ನೆ, 3 ಇಂಟು 4ನೇ 3 2.4ನೇ 1. ಅಂದರೆ ಇಲ್ಲಿ 3 ಚಿತ್ರಗಳಿವೆ, 3 ಚಿತ್ರಗಳಲ್ಲಿ 4 ಭಾಗಗಳನ್ನಾಗಿ ಮಾಡಲಾಗಿದೆ. 4 ಭಾಗಗಳನ್ನಾಗಿ ಮಾಡಿ ಅದರಲ್ಲಿ 3 ಭಾಗಗಳಿಗೂ ಕೂಡ ಬಣ್ಣವನ್ನು ತುಂಬಲಾಗಿದೆ. ಇಲ್ಲಿ 3 ಚಿತ್ರಗಳಿವೆ, 4 ಭಾಗಗಳನ್ನಾಗಿ ಮಾಡಲಾಗಿದೆ, ಅದರಲ್ಲಿ 3 ಭಾಗಕ್ಕೆ ಬಣ್ಣವನ್ನು ತುಂಬಲಾಗಿದೆ. ಕೊನೆಯದು ಮೂರನೇದಕ್ಕೆ ಆನ್ಸರ್ ಬಿ ಆಗಿರುತ್ತದೆ, ಇದಕ್ಕೆ ಎ ಆಗಿರುತ್ತದೆ. ನಂತರದ ಪ್ರಶ್ನೆಯನ್ನು ನೋಡೋಣ. ನಂತರದ ಮೂರನೇ ಮುಖ್ಯ ಪ್ರಶ್ನೆ, ಗುಣಿಸಿ ಮತ್ತು ಕನಿಷ್ಠ ರೂಪಕ್ಕೆ ಪರಿವರ್ತಿಸಿ ಹಾಗೂ ಮಿಶ್ರ ಭಿನ್ನರಾಶಿಗೆ ಪರಿವರ್ತಿಸಿ. ಅಂದರೆ ಕೊಟ್ಟಿರುವಂತಹ ಭಿನ್ನರಾಶಿಯನ್ನು ನಾವು ಮಿಶ್ರ ಭಿನ್ನರಾಶಿಗಳಾಗಿ ಪರಿವರ್ತಿಸಬೇಕು. ಭಿನ್ನರಾಶಿಯಲ್ಲಿ ನಮಗೆ ಗೊತ್ತಿದೆ 3 ವಿಧಗಳು. ಮೊದಲನೆಯದು ಸಮಭಿನ್ನರಾಶಿ, ವಿಷಮ ಭಿನ್ನರಾಶಿ ಮತ್ತು ಮಿಶ್ರ ಭಿನ್ನರಾಶಿ. ಮೊದಲನೇ ಪ್ರಶ್ನೆ ನೋಡೋಣ. ಮೊದಲನೇ ಪ್ರಶ್ನೆ, 7 ಇಂಟು 5ನೇ 3. ಈ ಭಿನ್ನರಾಶಿಯನ್ನು ನಾವು ಮಿಶ್ರ ಭಿನ್ನರಾಶಿಯನ್ನಾಗಿ ಪರಿವರ್ತಿಸೋಣ. ಮೊದಲನೇ ಪ್ರಶ್ನೆ, 7 ಇಂಟು 5ನೇ 3. ಭಿನ್ನರಾಶಿಗಳ ಗುಣಾಕಾರದ ಬಗ್ಗೆ ನಮಗೆ ಗೊತ್ತಿದೆ. ಅಂಶನೇ ಗುಣಾಕಾರ ಮಾಡಬೇಕು, ಛೇದನೇ ಗುಣಾಕಾರ ಮಾಡಬೇಕು. ಇಲ್ಲಿ ಯಾವುದೇ ಸಂಖ್ಯೆ ಇರಲಿಲ್ಲ ಅಂದರೆ 1 ಇರುತ್ತದೆ. 7 3 21/5 ಆಗುತ್ತದೆ. ಈಗ ನಾವು ಈ ಭಿನ್ನರಾಶಿಯನ್ನು, ವಿಷಮ ಭಿನ್ನರಾಶಿಯನ್ನು ಮಿಶ್ರ ಭಿನ್ನರಾಶಿಯಾಗಿ ಬರಿಬೇಕು. ಮಿಶ್ರ ಭಿನ್ನರಾಶಿಯನ್ನಾಗಿ ಬರಿಬೇಕಂತಂದರೆ ಈ ಕೊಟ್ಟಿರುವಂತಹ ಅಂಶ ಛೇದದಿಂದ ಭಾಗ ಮಾಡಬೇಕು. 5 4 20. ಅಂಶ ನಮಗೆ 1 ಬರುತ್ತದೆ. ಶೇಷನ ಅಂಶವಾಗಿ ಬರೆಯಬೇಕು. ಗುಣಲಬ್ಧವನ್ನು ಪೂರ್ಣಾಂಕವನ್ನಾಗಿ ಬರೆಯಬೇಕು. ಭಾಜಕವನ್ನು ಛೇದನ್ನಾಗಿ ಬರೆಯಬೇಕು. ಅಂದರೆ ನಮಗೀಗ 4.5ನೇ 1 ಬಂತು. ನೆಕ್ಸ್ಟ್ ಎರಡನೇ ಪ್ರಶ್ನೆ ನೋಡೋಣ. ಎರಡನೇ ಪ್ರಶ್ನೆ, 4 ಇಂಟು 3ನೇ 1. 4 ಇಂಟು 3ನೇ 1. ಇಲ್ಲಿ ಯಾವುದೇ ಸಂಖ್ಯೆ ಇರಲಿಲ್ಲ ಅಂದರೆ 1 ಇರುತ್ತದೆ. 4 1 4 ಆಗುತ್ತದೆ. 3 ಛೇದ ಹಿಂಗಿದ್ದಂಗೆ ಬರುತ್ತದೆ. ಈಗ ನಾವು ಇದನ್ನು 3 1 3 ಹೋಗುತ್ತದೆ. ಅಂಶ ನಮಗೆ 1 ಉಳುತ್ತದೆ. 1 ಭಾಗಲಬ್ಧ, ಶೇಷ 1 ಇದೆ, ಭಾಗಲಬ್ಧ 1 ಇದೆ, ಭಾಜಕ 3 ಇದೆ. 1.3ನೇ 1 ಬರುತ್ತದೆ. ಮೂರನೇ ಪ್ರಶ್ನೆ ನೋಡೋಣ. 2 ಇಂಟು 7ನೇ 6. ಮೂರನೇ ಪ್ರಶ್ನೆ, 2 ಇಂಟು 7ನೇ 6. ಇಲ್ಲಿ ನಾವು 2 6 12 ಆಗುತ್ತದೆ, ಡಿವೈಡೆಡ್ 7 ಆಗುತ್ತದೆ. 12ನ್ನು 7ರಿಂದ ಭಾಗಿಸೋಣ. 7 1 7 ಬರುತ್ತದೆ. ಇಲ್ಲಿ 5 ಉಳಿಯುತ್ತದೆ. ಶೇಷ ನಮಗೆ 1 ಬಂತು, ಶೇಷ 5 ಬಂತು, ಪೂರ್ಣಾಂಕ 1 ಬಂತು, ಭಾಜಕ 7. 1.5ನೇ 7 ಆಗುತ್ತದೆ. ನಂತರ ನಾಲ್ಕನೇ ಪ್ರಶ್ನೆ, 5ನೇ ಪ್ರಶ್ನೆ, 5 ಇಂಟು 9ನೇ 2 ಈಗ ನಾವು ಇಲ್ಲಿ 1 ಬರೋದು 5 2 10 ಬರುತ್ತದೆ. ಡಿವೈಡೆಡ್ ಬೈ 9. 9ರಿಂದ ಭಾಗಿಸೋಣ. ಅಂದರೆ 9 1. ನಮಗೆ ಈಗ ಶೇಷವು 1 ಬಂದಿರುತ್ತದೆ. ಭಾಗಲಬ್ಧವು 1 ಇದೆ, ಭಾಜಕ 9 ಇದೆ. 1.9ನೇ 1. ನಂತರ 5ನೇ ಪ್ರಶ್ನೆಯನ್ನು ನೋಡೋಣ.
ಐದನೇ ಪ್ರಶ್ನೆ 3ನೇ 2 ಇಂಟು 4. 3ನೇ 2 ಇಂಟು 4 ಅಂದರೆ ಇಲ್ಲಿ 1 ಇರುತ್ತದೆ. 4 2 8 ಡಿವೈಡೆಡ್ ಬೈ 3. ಇದನ್ನು ಭಾಗಿಸಿದಾಗ ನಮಗೆ 8ಅನ್ನು 3ರಿಂದ ಭಾಗಿಸೋಣ. 3 2 6 2 ಬರುತ್ತದೆ. ಇಲ್ಲಿ ಶೇಷವು 2 ಬಂದಿದೆ, ಭಾಗಲಬ್ಧವು 2 ಬಂದಿದೆ, ಭಾಜಕ 3 ಇದೆ. ನಂತರ ಆರನೇ ಪ್ರಶ್ನೆ 5 ಡಿವೈಡೆಡ್ ಬೈ 2 ಇಂಟು 6. ಆರನೇ ಪ್ರಶ್ನೆ 2ನೇ 5 ಇಂಟು 6. 2ನೇ 5 ಇಂಟು 6 ಇದೆ. ಅಂದರೆ ಇದು ನಮಗೆ ಒಂದೇ ಮಗ್ಗಿಯಿಂದ ಭಾಗ ಹೋಗುತ್ತೆ. 2 1 2 3 3 5 15 ಬರುತ್ತದೆ. ಅದೇ ರೀತಿ 7ನೇ ಪ್ರಶ್ನೆ 11 ಇಂಟು 7ನೇ 4. 11 ಇಂಟು 7ನೇ 4. 11 4 44 ಬರುತ್ತದೆ, ಡಿವೈಡೆಡ್ 7 ಬರುತ್ತದೆ. ಇದು ನಮಗೆ ಈಗ ಮಿಶ್ರ ಭಿನ್ನರಾಶಿಯಲ್ಲಿ ಬರೆಯುತ್ತೇನೆ ನಾನು ಡೈರೆಕ್ಟು. 6 ಪೂರ್ಣಾಂಕ 7ನೇ 2 ಬರುತ್ತದೆ. ನಂತರ 8ನೇ ಪ್ರಶ್ನೆ 20 ಇಂಟು 5ನೇ 4. 20 ಇಂಟು 5ನೇ 4. ಇವೆರಡು ಒಂದೇ ಮಗ್ಗಿಯಿಂದ ಭಾಗ ಹೋಗುತ್ತವೆ. 5ರಿಂದ ಭಾಗ ಆಗುತ್ತದೆ 20. 5 1 5 4 20, 4 4 16 ಬರುತ್ತದೆ. ಅದೇ ರೀತಿ 9ನೇ ಪ್ರಶ್ನೆ 13 ಇಂಟು 1 3ನೇ 1. 13 ಇಂಟು 3ನೇ 1 ಎಂದರೆ 13 13 ಬರುತ್ತದೆ. 13 ಡಿವೈಡೆಡ್ ಬೈ 3ನೇ 13 ಆಗುತ್ತದೆ. ಇದನ್ನು ನಾವು ಮಿಶ್ರ ಭಿನ್ನರಾಶಿಯಲ್ಲಿ ಬರೆದಾಗ 4 ಪೂರ್ಣಾಂಕ 1ನೇ 3 ಆಗುತ್ತದೆ. ನಂತರ 10ನೇ ಪ್ರಶ್ನೆ 15 ಇಂಟು 5ನೇ 3. 15 ಇಂಟು 5ನೇ 3. ಈ 5 1 5 3 ಆಗುತ್ತದೆ. ಭಾಗ ಹೋಗ್ತವೆ ಎರಡು ಸಂಖ್ಯೆಗಳು. 3 3 9 ಬರುತ್ತದೆ. ನಂತರ 4ನೇ ಪ್ರಶ್ನೆಯನ್ನು ನೋಡೋಣ. ಬಣ್ಣ ಹಾಕಿ 1ನೇ ಪ್ರಶ್ನೆ ಪೆಟ್ಟಿಗೆಯಲ್ಲಿರುವ 1/2 ವೃತ್ತಗಳು. ಅಂದರೆ ಇಲ್ಲಿ ಕೊಟ್ಟಿರುವಂತಹ ಈ ಪೆಟ್ಟಿಗೆಯಲ್ಲಿರುವಂತಹ ವೃತ್ತಗಳಿಗೆ 1/2 2ನೇ 1 ಅಂದರೆ ಅರ್ಧದಷ್ಟು ಭಾಗಗಳಿಗೆ ನಾವು ವೃತ್ತವನ್ನು ಹಾಕಬೇಕಾಗುತ್ತದೆ. ಅಂದರೆ 2ನೇ 1 ಅಂದರೆ ಇಲ್ಲಿ ಅರ್ಧದಷ್ಟು ವೃತ್ತಗಳಿಗೆ 6 ಡಿವೈಡ್ ಮಾಡಿ ಇದಕ್ಕೆ ಇಲ್ಲಿ 6 ವೃತ್ತಗಳಿಗೆ ಬಣ್ಣವನ್ನು ತುಂಬಬೇಕು. ನಂತರ 2ನೇ ಪ್ರಶ್ನೆ ಪೆಟ್ಟಿಗೆಯಲ್ಲಿರುವ 3ನೇ 2 ತ್ರಿಭುಜಗಳನ್ನು, ಅಂದರೆ ಈ ಕೊಟ್ಟಿರುವಂತಹ 3ನೇ 2 ಈ 3 ಭಾಗಗಳನ್ನಾಗಿ ಮಾಡಿ 2 ಭಾಗಗಳಿಗೆ ಬಣ್ಣವನ್ನು ತುಂಬಬೇಕು. ನಂತರ 3ನೇ ಪ್ರಶ್ನೆ ಪೆಟ್ಟಿಗೆಯಲ್ಲಿರುವ 5ನೇ 3 ಚೌಕಗಳು, ಅಂದರೆ ಇಲ್ಲಿ 5 ಭಾಗಗಳನ್ನಾಗಿ ಮಾಡಿ 3 ಭಾಗಗಳಿಗೆ ಬಣ್ಣವನ್ನು ತುಂಬೋಣ. 1 ಭಾಗ, 2 ಭಾಗ, 3 ಭಾಗ, 4 ಭಾಗ, ಇದು 5 ಭಾಗ. 5ನೇ 3 ಎಂದು ಹೇಳಿದ್ದಾರೆ. ಇಲ್ಲಿ 3 ಅಂದರೆ ಈ 3 ಭಾಗಗಳಿಗೆ ಬಣ್ಣವನ್ನು ತುಂಬೋಣ. ನಂತರ 5ನೇ ಪ್ರಶ್ನೆ